ಕಳೆದ 10-11 ದಿನಗಳಿಂದ ತೀವ್ರವಾಗಿ ನಲುಗು ಹೋಗ್ಬಿಟ್ಟಿದ್ದ ಕೊಡಗು ಜಿಲ್ಲೆ ಇದೀಗ ನಿಧಾನಗತಿಯಲ್ಲಿ ಮತ್ತೆ ಸಹಜತೆಯತ್ತ ಬರ್ತಾ ಇದೆ. ಕಳೆದ 2 ದಿನಗಳಿಂದ ಮಳೆ ಸ್ವಲ್ಪ ಕಡಿಮೆ ಆಗಿದೆ. ಆದರೆ ಜಿಲ್ಲೆಯ ಹಲವು ಕಡೆ ರಭಸದ ಗಾಳಿ ಅಬ್ಬರಿಸ್ತಾ ಇದೆ. ಒಂದು ವಾರದ ಸತತ ರಜೆಯ ಬಳಿಕ ಶಾಲಾ ಕಾಲೇಜುಗಳು ಪುನರ್ ಆರಂಭಗೊಂಡಿದ್ದು ವಿದ್ಯಾರ್ಥಿಗಳು ಶೈಕ್ಷಣಿಕ ಕೇಂದ್ರಗಳತ್ತ ಮುಖ ಮಾಡ್ತಿದ್ದಾರೆ. ಜೊತೆಗೆ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಚಟುವಟಿಕೆಗಳು ಇಲ್ಲದೆ ಸಾಕಷ್ಟು ಪ್ರವಾಸಿ ತಾಣಗಳು ಬಿಕೋ ಅಂತಾಯಿತು. ಇದೀಗ ಮಳೆ ಆರ್ಭಟ ಕಡಿಮೆಯಾದ ಹಿನ್ನೆಲೆ ಪ್ರವಾಸಿಗರ ದಂಡು ಸಾಕಣೆ ಶಿಬಿರದತ್ತ ಮುಖ ಮಾಡ್ತಾ ಇದೆ. ಕಳೆದ 10-11 ದಿನಗಳಿಂದ ಆರ್ಭಟಿಸಿದ ಮಳೆರಾಯ ಇದೀಗ ಕೊಂಚ ಮಟ್ಟಿಗೆ ಕೊಡಗಿನಲ್ಲಿ ತಗ್ಗಿದ್ದಾನೆ ಅಂತ ಹೇಳ್ಬೋದು. ಹೀಗಾಗಿ ಸಹಜ ಸ್ಥಿತಿಯತ್ತ ಕೊಡಗು ಜಿಲ್ಲೆಯ ಪ್ರವಾಸೋದ್ಯಮ ಕೂಡ ಒಂದು ರೀತಿ ಸಹಜ ಸ್ಥಿತಿಯತ್ತ ಮರಳುತ್ತಾ ಇದೆ ಅಂತಲೇ ಹೇಳ್ಬೋದು. ಪ್ರಸ್ತುತ ಪಬ್ಲಿಕ್ ಟಿವಿ ಇದೀಗ ದುಬಾರೆಯ ಸಾಕಣೆಯ ಶಿಬಿರದ ಬಳಿ ಇರ್ತಕ್ಕಂಥದ್ದು ನೀವು ಇಲ್ಲಿ ದೃಶ್ಯದಲ್ಲಿ ನೋಡ್ಬೋದು. ಸಾಕಷ್ಟು ಪ್ರವಾಸಿಗರು ಇದೀಗ ಮಳೆ ಒಂದಷ್ಟು ತಗ್ಗಿದಂತಹ ಪರಿಣಾಮದಿಂದ ಕೊಡಗಿನತ್ತ ಧಾವಿಸ್ತಾ ಇದ್ದಾರೆ. ಧಾವಿಸ್ತಕ್ಕಂಥ ಪ್ರವಾಸಿಗರು ಕೊಡಗಿನ ಬಹುತೇಕ ಪ್ರವಾಸಿ ತಾಣಗಳಲ್ಲೂ ಕೂಡ ಮತ್ತೆ ಎಂದಿನಂತೆ ಎಂಜಾಯ್ಮೆಂಟ್ ಕೂಡ ಮಾಡುವಂತಹದ್ದು ಕೂಡ ದೃಶ್ಯದಲ್ಲಿ ಕಾಣ್ಬೋದು. ಯಾಕಂದರೆ ಆ ರೀತಿಯಲ್ಲಿ ಸಾಕಷ್ಟು ಪ್ರವಾಸಿಗರು ಬರ್ತಾ ಇದ್ದಾರೆ. ಯಾಕಂದರೆ ಕಳೆದ 10-11 ದಿನಗಳಿಂದ ಸಾಕಷ್ಟು ಮಳೆಯ ತೀವ್ರತೆ ಯಾವ ಮಟ್ಟಿಗಿತ್ತು ಅಂದರೆ ಕಾವೇರಿಯ ನದಿ ಅಪಾಯದ ನೀರಿನ ಮಟ್ಟ ಮೀರಿ ಹರಿತಾ ಇತ್ತು. ಹೀಗಾಗಿ ದುಬಾರೆ ಏನಿದೆ ಸಾಕಣೆ ಶಿಬಿರಕ್ಕೂ ಕೂಡ ಬರದೇ ಇರತಕ್ಕಂಥ ಸ್ಥಿತಿ ಕೂಡ ನಿರ್ಮಾಣವಾಗಿತ್ತು. ಯಾಕಂದರೆ ಆ ಪ್ರಮಾಣದಲ್ಲಿ ಕಾವೇರಿ ಉಕ್ಕಿ ಹರಿತಿದ್ಲು, ಮೈದುಂಬಿ ಹರಿತಾ ಇದ್ಲು. ಈಗಲೂ ಕೂಡ ಗಣನೀಯವಾಗಿ ನೀರಿನ ಮಟ್ಟ ಕೊಂಚ ಏರಿಕೆ ಇದ್ರೂ ಸಹ ಅಲ್ಲಲ್ಲಿ ಒಂದಷ್ಟು ತಗ್ತಾ ಇರೋದ್ರಿಂದ ಸಹಜ ಸ್ಥಿತಿಯತ್ತ ಇದೀಗ ಪ್ರವಾಸಿ ತಾಣಗಳು ಕೂಡ ಮರಳುತ್ತಾ ಇರ್ತಕ್ಕಂಥದ್ದು ನೋಡ್ಬೋದು. ಯಾಕಂದರೆ ಆ ಪ್ರಮಾಣದಲ್ಲಿ ಕಾವೇರಿ ತಗ್ತಾ ಇದ್ದಾಳೆ. ಮತ್ತೊಂದೆಡೆ ಪ್ರವಾಸಿಗರು ಕೂಡ ಈ ನೀರಿನಲ್ಲಿ ಕೂಡ ಎಂಜಾಯ್ಮೆಂಟ್ ಕೂಡ ಮಾಡ್ತಾ ಇರ್ತಕ್ಕಂಥದ್ದು ನೋಡ್ಬೋದು. ಇಲ್ಲಿ ದುಬಾರೆ ಸಾಕಣೆ ಶಿಬಿರದಿಂದ ಮರಳಿ ಮತ್ತೆ ಬೇರೆಡೆಗೆ ಕೂಡ ಸ್ಥಳಾಂತರ ಕೂಡ ಆಗ್ತಾ ಇರ್ತಕ್ಕಂಥದ್ದು ಬೋಟ್ನ ಮೂಲಕ ನೀವು ಇಲ್ಲಿ ದೃಶ್ಯದಲ್ಲಿ ನೋಡ್ಬೋದು. ಮತ್ತೊಂದೆಡೆ ಅಂದರೆ ರಿವರ್ ರಾಫ್ಟಿಂಗ್ ಏನಿದೆ, ರಿವರ್ ರಾಫ್ಟಿಂಗ್ನತ್ತ ಕೂಡ ಒಂದಷ್ಟು ಪ್ರವಾಸಿಗರು ಬರ್ತಾ ಇದ್ದಾರೆ. ಹಾಗಾಗಿ ರಾಫ್ಟಿಂಗ್ ಚಟುವಟಿಕೆಗಳು ಕೂಡ ಮತ್ತೆ ಗರಿಗೆ ಎದುರುತ್ತಾ ಇರ್ತಕ್ಕಂಥದ್ದು ನಾವಿಲ್ಲಿ ದೃಶ್ಯದಲ್ಲಿ ಕಾಣ್ಬೋದು. ಯಾಕಂದರೆ ಆ ಪ್ರಮಾಣದಲ್ಲಿ ಪ್ರವಾಸಿಗರು ಕೊಡಗಿನತ್ತ ಧಾವಿಸ್ತಾ ಇದ್ದಾರೆ. ಮತ್ತೊಂದೆಡೆ ಕಾವೇರಿಯಲ್ಲಿ ನೀರಿನ ಮಟ್ಟ ಕೂಡ ಗಣನೀಯವಾಗಿ ಒಂದಷ್ಟು ಇಳಿಕೆ ಆಗ್ತಿದೆ. ಯಾಕಂದರೆ ಕಳೆದ 4-5 ದಿನಗಳಿಂದ ದುಬಾರೆಯ ಸಾಲು ಅಂಗಡಿ ಮುಂಗಟ್ಟುಗಳಿವೆ, ಅಲ್ಲಿವರೆಗೂ ಕೂಡ ನೀರಿನ ರಭಸ ಕೂಡ ಕಂಡು ಬಂದಿತ್ತು. ಆ ರಭಸ ಯಾವ ರೀತಿ ಅಂದರೆ ಪ್ರವಾಸಿಗರಿಗೆ ಒಂದು ರೀತಿ ನಿರ್ಬಂಧ ಮಾಡುವ ಮಟ್ಟಕ್ಕೂ ಕೂಡ ತಲುಪಿತ್ತು. ಆ ಪ್ರಮಾಣದಲ್ಲಿ ಕಾವೇರಿ ಉಕ್ಕಿ ಹರಿದಿದ್ಲು. ಹೀಗಾಗಿ ಜನರು ಕೂಡ ಬರುವಂತಹ ಪ್ರವಾಸಿಗರು ಒಂದು ರೀತಿ ಹಿಂದೆಟನ್ನು ಹಾಕ್ತಿದ್ರು. ಅಷ್ಟೇ ಅಲ್ಲದೆ ಜಿಲ್ಲಾಡಳಿತ ಕೂಡ ಒಂದಷ್ಟು ಪ್ರವಾಸೋದ್ಯಮ ಚಟುವಟಿಕೆ ಅಪಾಯದಲ್ಲಿ ಇರ್ತಕ್ಕಂಥ ಕಾವೇರಿ ನದಿ ಹತ್ರ ಯಾರೂ ಕೂಡ ಹೋಗಬಾರ್ದು ಅನ್ನೋದು ಜಿಲ್ಲಾಧಿಕಾರಿಗಳು ಒಂದಷ್ಟು ಆದೇಶವನ್ನು ಹೊರಡಿಸಿದ್ರು. ಹೀಗಾಗಿ ಒಂದಷ್ಟು ಪ್ರವಾಸೋದ್ಯಮ ಚಟುವಟಿಕೆಗಳು ಕೂಡ ಸ್ಥಗಿತವಾಗಿತ್ತು. ಆದರೆ ಕಳೆದ 2 ದಿನಗಳಿಂದ ಒಂದಷ್ಟು ಮಳೆ ತಗ್ಗಿದೆ. ಆಗೊಮ್ಮೆ ಈಗೊಮ್ಮೆ ಮಳೆ ಬರ್ತಾ ಇದೆ. ಹೀಗಾಗಿ ಕೊಡಗಿನತ್ತ ದೇಶ ವಿದೇಶದಿಂದ ಸಾಕಷ್ಟು ಪ್ರವಾಸಿಗರು ಕೊಡಗಿನಾದ್ಯಂತ ಕಂಡು ಬರ್ತಾ ಇದ್ದಾರೆ. ಅದರಲ್ಲೂ ಕೂಡ ವೀಕೆಂಡ್ ಅಲ್ಲದೇ ಮಾಮೂಲಿ ದಿನಗಳಲ್ಲೂ ಕೂಡ ಪ್ರವಾಸಿಗರು ಹೆಚ್ಚಾಗಿ ಕೊಡಗಿನತ್ತ ಧಾವಿಸ್ತಾ ಇರತಕ್ಕಂಥದ್ದು ಬಹಳ ವಿಶೇಷ. ಯಾಕಂದರೆ ವಾರಾಂತ್ಯದಲ್ಲಿ ಕೊಡಗಿನಲ್ಲಿ ಕಂಡು ಬರುವಂಥದ್ದು ಸಾವಿರಾರು ಗಟ್ಟಲೆ ಪ್ರವಾಸಿಗರು ಕಂಡು ಬರ್ತಾರೆ. ಆದರೆ ಸೋಮವಾರ, ಮಂಗಳವಾರ, ಬುಧವಾರ ಅನ್ನೋ ಹಾಗೆ ಪ್ರವಾಸಿಗರು ಕೊಡಗಿನ ಜಲಪಾತಗಳಿರ್ಬೋದು ಅಥವಾ ಪ್ರವಾಸಿ ತಾಣಗಳಲ್ಲಿರ್ಬೋದು ಇವೆಲ್ಲ ಕಡೆಯೂ ಕೂಡ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಈಗಲೂ ಕಂಡು ಬರ್ತಾ ಇದ್ದಾರೆ. ಅಂದರೆ ಮುಂಗಾರು ಮಳೆಯ ಆರ್ಭಟಕ್ಕೆ ತತ್ತರಿಸಿದ ಕೊಡಗು ಇದೀಗ ಸಹಜ ಸ್ಥಿತಿಯಂತ ಮರಳುತ್ತಾ ಇದೆ. ಅಷ್ಟೇ ಅಲ್ಲದೆ ಕಾವೇರಿ ಈಗ ಶಾಂತ ರೂಪಿಣಿಯಾಗಿ ಹರಿತಿದ್ದಾಳೆ. ಯಾಕೆಂದರೆ ರೌದ್ರವಾಗಿ ಹರಿತಾ ಇದ್ಲು. ನದಿ ಪಾತ್ರದ ಜನರಿಗೆ, ಗುಡ್ಡಗಾಡು ಜನರಿಗೆ ಒಂದು ರೀತಿ ಆತಂಕ ಹೆಚ್ಚಾಗಿತ್ತು. ಆದರೆ ಇದೀಗ ಸಹಜ ಸ್ಥಿತಿಯತ್ತ ಕಾವೇರಿ ಕೂಡ ಇಳಿಮುಖವಾಗ್ತಾ ಇದ್ದಾಳೆ. ಹೀಗಾಗಿ ಜನಜೀವನ ಕೂಡ ಮತ್ತೆ ಸಹಜ ಸ್ಥಿತಿಯತ್ತ ಮರಳುತ್ತಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಶಿವ ಜೊತೆ ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.